ಸಂಖ್ಯೆಗಳ ಬಲ ಬೇಕಿಲ್ಲ. ಎಷ್ಟೇ ಕಡಿಮೆ ಜನ ಇದ್ರೂ ಕೂಡ ನಾವು ಎಷ್ಟು ದೊಡ್ಡ ಸಂಖ್ಯೆಯ ಸೈನಿಕರನ್ನು ಕೂಡ ಬೇಕಾದ್ರೆ ನಾವು ನಮ್ಮ ಒಂದು ಆಂತರ್ಯದ ಶಕ್ತಿಯಿಂದ ಗೆಲ್ಲಬಹುದು ಅನ್ನೋದನ್ನ ವಿಜಯೋತ್ಸವವನ್ನ ತೋರಿಸಿಕೊಟ್ಟಂತ ಒಂದು ಐತಿಹಾಸಿಕ ದಿನ 1818 ಆಗಿದೆ. ಎಲ್ಲರೂ ಕೂಡ ಪುಷ್ಪಾರ್ಚನೆಯನ್ನು ಮಾಡುವುದರ ಮುಖೇನ ಭೀಮಾ ಕೊರೆಗಾಂವ್ ವೇದಿಕೆ ಮೇಲೆ ಇರುವಂತಹ ಎಲ್ಲ ಆಹ್ವಾನಿತರೆ, ಅಭ್ಯಾಗತರೆ ಹಾಗೂ ಈ ಕಾರ್ಯಕ್ರಮವನ್ನು ಹೊಸ ವರ್ಷದ ದಿನ ವಿನೂತನವಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ಕಡೆಯಿಂದ ಸೇರಿರುವಂಥ ಎಲ್ಲ ಬಾಂಧವರೇ, ಎಲ್ಲರಿಗೂ ಕೂಡ ಈ ಒಂದು ವಿಜಯೋತ್ಸವದ ಶುಭಾಶಯಗಳು. ಮೊದಲನೇದಾಗಿ ಇಲ್ಲಿ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯಾಕೆ ನಾವು ಇವತ್ತಿನ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ. ಬಟ್ ಆದರೂ ಕೂಡ ಈ ಒಂದು ದಿನದ ಒಂದು ಮಹತ್ವ ನನಗೆ ಯಾವ ರೀತಿಯಾಗಿ ಅರ್ಥವಾಗಿದೆ ಮತ್ತು ನಾವು ಯಾವ ರೀತಿಯಾಗಿ ಇದನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇದೇ ವಿಷಯದ ಕುರಿತು ವ್ಯಾಖ್ಯಾನ ಮಾಡಲಿಕ್ಕೆ, ಭಾಷಣವನ್ನು ನೀಡಲಿಕ್ಕೆ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು, ಎಲ್ಲರೂ ವಿಚಾರ ತಜ್ಞರು ಎಲ್ಲರೂ ಬಂದಿರ್ತಾರೆ. ಆದರೂ ಕೂಡ ನನ್ನ ಒಂದು 2 ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇದು 1818 ಜನವರಿ ಅಲ್ಲಿಂದ ಇರುವಂಥ ಇತಿಹಾಸ ಸುಮಾರು ಜನಕ್ಕೆ ಗೊತ್ತಿರುತ್ತೆ. 1818 ಮೊದಲನೇ ಬಾರಿಗೆ ಕೇವಲ ಕಡಿಮೆ ಸಂಖ್ಯೆಯ ಸೈನಿಕರು, ಬ್ರಿಟಿಷರಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹರ್ ಸಮುದಾಯಕ್ಕೆ ಸೇರಿದ ಒಂದು ಸೈನಿಕರು ಎಲ್ಲರೂ ಸುಮಾರು 28,000ಕ್ಕೂ ಹೆಚ್ಚಿನ ಸೈನ್ಯವನ್ನು ಸೋಲಿಸಿ ವಿಜಯವನ್ನು ಸಾಧಿಸಿದ ಐತಿಹಾಸಿಕ ಘಟನೆಯನ್ನ ಶೌರ್ಯದ ಸಂಕೇತವಾಗಿ, ವಿಜಯೋತ್ಸವದ ಸಂಕೇತವಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ. ಆ ಆಚರಣೆಯ ಉದ್ದೇಶ ಇಷ್ಟೇ.
1818ರಲ್ಲಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟ ನಡೆದಿದ್ದು. ಅದು ಕೇವಲ ಯುದ್ಧವಾಗಿ ಎರಡು ಸೈನ್ಯಗಳ ನಡುವೆಯಾಗಿ ರಾಜಕೀಯ ಕಾರಣಕ್ಕೆ ಆಗಿದ ಯುದ್ಧ ಆಗಿದ್ರೆ ಇವತ್ತು ನಾವು ಯುದ್ಧಗಳನ್ನ ಹೇಗೆ ನೆನೆಸ್ಕೋತಾ ಇದ್ವೋ ಹಾಗೆ ನೆನೆಸ್ಕೋತಾ ಇದ್ವಿ. ಬಟ್ ಅದು ಕೇವಲ ಅಷ್ಟಾಗಿ ಉಳಿಲಿಲ್ಲ. ಅದರ ಆಚೆಗೆ ಅಮಾನವೀಯವಾಗಿ ಇರ್ತಾ ಇದ್ದಂಥ ಅಸ್ಪೃಶ್ಯತೆ ಕುರಿತು ಹೋರಾಟ ಕೂಡ ಇತ್ತು ಅದರಲ್ಲಿ.